ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ 5, 8 ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳು ಈಗ ನಮಗೆ ಬೋರ್ಡ್ ಎಕ್ಸಾಮ್ ಆಗತ್ತಾ ಅಥವಾ ಇಲ್ವಾ? ಯಾಕಂತ ಹೇಳಿದ್ರೆ ಎಕ್ಸಾಮ್ ನಡೀತಾ ಇತ್ತು, ಅದರ ಮಧ್ಯದಲ್ಲೇ ಎಕ್ಸಾಮ್ ಅನ್ನ ಪೋಸ್ಟ್ಪೋನ್ ಮಾಡಲಾಯಿತು. ನಂತರ ಇದುವರೆಗೆ ಎಕ್ಸಾಮ್ ಆಗತ್ತಾ ಅಥವಾ ಇಲ್ವಾ ಇದು ವಿದ್ಯಾರ್ಥಿಗಳಿಗೆ ಕ್ಲಿಯರ್ ಇಲ್ಲ. ಆದ್ರೂ ಕೂಡ ಯಾವಾಗ ಆಗತ್ತೆ ಈ ಪ್ರಶ್ನೆ ಕೂಡ ಇರುತ್ತೆ. ಅದಕ್ಕೋಸ್ಕರ ತುಂಬಾ ವಿದ್ಯಾರ್ಥಿಗಳು ಹಾಗೆ ವಿದ್ಯಾರ್ಥಿಗಳ ಪಾಲಕರು ಕೂಡ ಎಕ್ಸಾಮ್ ಆಗತ್ತಾ ಅಥವಾ ಇಲ್ವಾ ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಇದಕ್ಕೆ ಇದುವರೆಗೆ ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ, ಅಂದ್ರೆ ಅಫಿಷಿಯಲಿ ಇನ್ಫಾರ್ಮೇಶನ್ ನೀಡಿಲ್ಲ. ಆದ್ರೆ ಈಗ ನಿನ್ನೆ ಕೋರ್ಟ್ನವರು ವಿಚಾರಣೆಯ ನಂತರ ತೀರ್ಪನ್ನ ನೀಡೋದಿತ್ತು, ಬಟ್ ಅದನ್ನ ಮುಂದೂಡಿಕೆ ಮಾಡಿದ್ರು, ಅಂದ್ರೆ ಇವತ್ತಿಗೆ ಶುಕ್ರವಾರ. ಸೊ ಇವತ್ತು 5, 8 ಹಾಗೆ 9ನೇ ತರಗತಿ ವಿದ್ಯಾರ್ಥಿಗಳ ಬೋರ್ಡ್ ಎಕ್ಸಾಮ್ ಅಥವಾ ಪಬ್ಲಿಕ್ ಎಕ್ಸಾಮ್ ಏನಿದೆ ಅದು ಆಗತ್ತಾ ಅಥವಾ ಇಲ್ವಾ ಇದ್ರ ಬಗ್ಗೆ ತೀರ್ಪನ್ನ ಕೋರ್ಟ್ನವರು ನೀಡ್ತಾರೆ. ಈಗ ಅಕಸ್ಮಾತ್ ಆಗಿ ಎಕ್ಸಾಮ್ ನಡೆಸೋದಕ್ಕೆ ಅವಕಾಶವನ್ನ ನೀಡಿದ್ರೆ, ಅಂದ್ರೆ ಬೋರ್ಡ್ ಎಕ್ಸಾಮ್ ನಡೆಸೋದಕ್ಕೆ ಓಕೆ ಅಂತ ನಮ್ಮ ಕೋರ್ಟ್ನವರು ತೀರ್ಪನ್ನ ನೀಡಿದ್ರೆ ಅದರ ನಂತರ ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಬಾಕಿ ಇರುವಂತಹ ಎಕ್ಸಾಮ್ಸ್ ಯಾವಾಗ ಆಗತ್ತೆ ಅಂತ ಡೇಟ್ಸ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದರ ನಂತರ ಎಕ್ಸಾಮ್ ಆಗತ್ತೆ, ಸರಿನಾ? ಇವತ್ತು 5, 8 ಹಾಗೆ 9ನೇ ತರಗತಿಯ ವಿದ್ಯಾರ್ಥಿಗಳ ಎಕ್ಸಾಮ್, ಬೋರ್ಡ್ ಎಕ್ಸಾಮ್ ಆಗತ್ತಾ ಅಥವಾ ಇಲ್ವಾ ಇದ್ರ ಬಗ್ಗೆ ತೀರ್ಪು ಅನೌನ್ಸ್ ಆಗುವಂತಹ ಅಥವಾ ತೀರ್ಪು ಪ್ರಕಟ ಆಗುವಂತ ಸಾಧ್ಯತೆ ತುಂಬಾ ಜಾಸ್ತಿ ಇದೆ. ಪ್ರಕಟ ಆದ್ರೆ ಆದಷ್ಟು ಬೇಗ ನಿಮ್ಗೆ ಇನ್ಫಾರ್ಮೇಶನ್ ಹೇಳ್ತೀನಿ. ಸೊ ವಿಡಿಯೋ ಸಹಾಯ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮುಂದಿನ ಇನ್ಫಾರ್ಮೇಶನ್ಗೋಸ್ಕರ ಈ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಸರಿನಾ? ನಂತರ ರಿಲ್ಯಾಕ್ಸ್ ಆಗಿರಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.